ಹುನಗುಂದ ರಂಗಚಟುವಟಿಕೆಗಳಿಗೆ ಹೆಸರಾದ ನಗರವಾಗಿದೆ. ಬಹುದಿನಗಳಿಂದಲೂ ಇಲ್ಲಿ ವೃತ್ತಿ ಹಾಗೂ ಹವ್ಯಾಸಿ ರಂಗಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿವೆ. ಇಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀ ಅನಂತ್ ಬಬಲೇಶ್ವರ್ ಅವರು ವೃತ್ತಿರಂಗಭೂಮಿ ಹಾಗೂ ಹವ್ಯಾಸಿ ರಂಗಭೂಮಿಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಅವರೊಬ್ಬ ಒಳ್ಳೆ ಸಂಘಟಕರು, ರಂಗಚಟುವಟಿಕೆಗಳಿಗೆ ಸಹಕಾರ ನೀಡಿದ್ದಾರೆ. ಅಂಥವರು ಇಂದು ಶ್ರೇಷ್ಠ ನಾಟಕಗಾರ ಪಿ.ಬಿ. ಧುತ್ತರಗಿ ಟ್ರಸ್ಟ್ನ ವಾರ್ಷಿಕ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸುಮಾರು 6 ದಶಕಗಳ ಅವರ ಶ್ರಮಕ್ಕೆ ಸಿಕ್ಕ ಬೆಲೆ ಇದಾಗಿದೆ, ಗೌರವ ಇದಾಗಿದೆ ಎಂದು ಪಿ.ಬಿ. ಧುತ್ತರಗಿ ಟ್ರಸ್ಟ್ನ ಅಧ್ಯಕ್ಷ ಎಸ್.ಕೆ. ಕೊನೆಸಾಗರ ಹೇಳಿದರು. ಅವರಿಂದ ನಗರದ ರಾಘವೇಂದ್ರ ಮಠದಲ್ಲಿ ನಡೆದ ರಂಗ ಸಂಘಟನೆಗಳು ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿ ಹಾಗೂ ಹವ್ಯಾಸಿ ರಂಗ ಸಂಘಟಿಕ ಹಾಗೂ ಕಲಾವಿದ ಮಹಾಂತೇಶ್ ಆವಾರಿ ತಾಲೂಕಿನಲ್ಲಿನ ರಂಗಕರ್ಮಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯ ಶ್ಲಾಘನೀಯವಾಗಿದೆ. ರಂಗಚಟುವಟಿಕೆಗಳು ಹೀಗೆ ನಿರಂತರವಾಗಿ ಮುಂದುವರಿಯಬೇಕು, ಅಂತಹ ವಾತಾವರಣವನ್ನು ನಿರ್ಮಿಸುವ ಕಾರ್ಯವಾಗಬೇಕಾಗಿದೆ ಎಂದರು. ಮಹಾಂತೇಶ್ ಹಳ್ಳೂರು ಹಾಗೂ ವ್ಯಾಸತೀರ್ಥ ಜೋಶಿ ಅನಂತವರ ರಂಗಚಟುವಟಿಕೆ ಕುರಿತು ಮಾತನಾಡಿದರು. ಸಂಗುಮಠ ಹಾಗೂ ವಾದಿರಾಜಗುಡ್ಡದ ವೇದಿಕೆಯಲ್ಲಿದ್ದರು. ವಿಜಯಕುಮಾರ್ ಕುಲಕರ್ಣಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಮಹಾಂತೇಶ್ ಹಳ್ಳೂರು ವಂದಿಸಿದರು. ಹುನ್ನಧ್ವನಿ ಕನ್ನಡ ನ್ಯೂಸ್, ಹುನಗುಂದ. ಇತ್ತೀಚೆಗೆ ನಾವೆಲ್ಲ ಅವ್ರು ಸೇರ್ಕೊಂಡು ಅವರ ಹಳೆಯ ಇದು ಅಂದ್ರೆ ಗಟ್ಟೂರು ಶಿಲ್ಪುತ್ರಪ್ಪ, ಜನಾದ್ರಿ ಹುಟ್ಟಿದ್ರು, ಸುಭಾಷ್ ರೆಡ್ಡಿ ಅವರು, ಸುಭಾಷ್ ರೆಡ್ಡಿ, ಆಮೇಲೆ ಶೆಟ್ಟಿ ಆ ಜನರು ಅವ್ರು ಜೋಡಿ ನಾಟಕ ಕಂಬನಿ ನಾಟಕ ಮಾಡ್ತಾರೆ. ಆಮೇಲೆ ಬರ್ಬರ್ತಾ ಹವ್ಯಾಸಿ ಬಂದರು. ಮೊನ್ನೆ ಯಾರೋ ಅನಂತ ಜೋಡಿ ಮಾತಾಡ್ತಾರೆ ಹೇಳಿದ, ಹವ್ಯಾಸಿ ಕಲಾವಿದ ಅವನು ಅಂದ್ರಂತ ಒಬ್ಬ ನಟಿನೇ ಹೇಳಿದ್ರಂತ, ನಮ್ಮ ಜೋಡಿ ಸಾಕಷ್ಟು ಕಂಪ್ನಿ ನಾಟಕ ಮಾಡ್ಯಾರ, ಬೇಕಾದ್ರೆ ರೆಕಾರ್ಡ್ಸ್ ಫೋಟೋ ಇಟ್ಕೊಳ್ಳೇನ ಅಂತ ಸರ್ ಹೇಳಿದ್ರು. ಸರ್ ಮಾಡಿದ್ರು ಅಂತ ನಾ ಅಲ್ಲಿ ಅದಲ್ಲ, ನನ್ನ ಕಲಾವಿದರು ಸಹಿತ ನನ್ನ ಜೊತೆ ಇದ್ದಾರೆ. ಒಂದು ಜೀವಮಾನ ಗೌರವ ಪ್ರಶಸ್ತಿಗೆ ನನ್ನ ಹಿರಿಯ ಸ್ನೇಹಿತರು, ಒಂದರ್ಥದಲ್ಲಿ ಸಹೋದರರಾಗಿರುವಂಥ ಅನಂತ ಬಬಲೇಶ್ವರ್ ಅವರಿಗೆ ನಮ್ಮ ಟ್ರಸ್ಟಿನ 3 ವರ್ಷದ ಬಾಕಿ ಇತ್ತು. ಆ 3 ವರ್ಷದ ಬಾಕಿಯನ್ನು ನಾವು 9 ಜನರಿಗೆ ವಾರ್ಷಿಕವಾಗಿ ಒಬ್ಬೊಬ್ಬರಿಗೆ, ಆಮೇಲೆ ಇಬ್ಬರಿಗೆ ರಂಗ ಗೌರವ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಿ ನಮ್ಮ ಹುಡುಗದಿಂದ ನಮ್ಮ ಇಬ್ಬರು ನಾಡಗೋಳ ಸರ್ ಆಗಲಿ ಅಥವಾ ಬಿಳಿಗಿ ಸರ್ ಆಗಲಿ, ನಮ್ಮ ಇತರೆ ಸದಸ್ಯರಾದಂಥ ಸಿಟ್ಟಿಮ್ಮ, ರೂಪದ, ಸುನಂದಮ್ಮ, ಇವರೆಲ್ಲರೂ ಅನಂತವ್ರ ಹೆಸರು ಬಂದಾಗ ಯೋಗ್ಯ ಹೆಸರು ಅಂತ ಹೇಳಿ ಅವರು ಒಪ್ಪಿಗೆ ಸೂಚಿಸಿದ್ರು. ನನಗೂ ಒಂದು ಕಾಳಜಿ ಇತ್ತು. ಬಹಳ ವರ್ಷದಿಂದ ನಾಟಕ ಅಕಾಡೆಮಿ ಪ್ರಶಸ್ತಿಗಾಗಿ ಪ್ರಯತ್ನ ಮಾಡ್ತಾ ಆದರೆ ತಪ್ಪಾಗಿಲ್ಲ. ಆದಾಗ್ಯೂ ನಮ್ಮ ಟ್ರಸ್ಟಿನಿಂದ ಆದರೂ ಒಂದು ಪ್ರಶಸ್ತಿ ಕೊಡೋಣ ಅಂತ ನಾವೆಲ್ಲರೂ ನಿರ್ಣಯ ಮಾಡಿಬಿಟ್ಟಿದ್ದೀವಿ. ಅನಂತವ್ರ ರಂಗ ಸಾಧನೆಯನ್ನು ನೋಡಿದವ್ರು ನಾವೆಲ್ಲರೂ ಇಲ್ಲೇ ಇದ್ದೀವಿ. ಭಾಳ ಹಿರಿಯ ರಂಗಕರ್ಮಿ ಮತ್ತು ಒಂದಿಷ್ಟು ರಂಗಾಶ್ರಯ ದಾತಾವ. ನಮ್ಮ ರಂಗ ಮಿತ್ರರು ಮಾಡಿದಾಗ ಆಗ್ಬೋದು, ಧ್ರುವರಂಗ ಇರ್ಬೋದು, ನಾನು ಹಳ್ಳೂರ ಹವ್ಯಾಸಿ ಕವಿತಾ ಕಲಾವೃಂದ ಮಾಡಿದಾಗ ಆಗಿರ್ಬೋದು, ಎಲ್ಲ ದಶೆಯಿಂದಲೂ ನಮಗವ ಒಂಥರ ಆಶ್ರಯದಾತ ಇದ್ದ. ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಟ್ರಸ್ಟಿನ ಗೌರವಯುತವಾದಂಥ ರಾಜ್ಯ ಮಟ್ಟದ ಟ್ರಸ್ಟ್ ಆದಂಥ ಪಿ.ಬಿ. ಧುತ್ತರಗಿ ಟ್ರಸ್ಟಿನ ಗೌರವ ಪ್ರಶಸ್ತಿ, ವಾರ್ಷಿಕ ಗೌರವ ಪ್ರಶಸ್ತಿ ಲಭಿಸಿದೆ. ಅವರನ್ನು ಮೊದಲು ಅಭಿನಂದಿಸುತ್ತಾ, ನಾನಿಲ್ಲದ ಕಾರಣಕ್ಕೆ ಸ್ವಲ್ಪ ತಡ ಆಗಿರ್ಬೋದು ಇವರಿಗೆ ಅಭಿನಂದಿಸೋದು, ಕಾರ್ಯಕ್ರಮ ಮಾಡೋದು. ಆದಾಗ್ಯೂ ಸಮಾಜದವರು ಈಗಾಗಲೇ ಮಾಡಿದ್ದಾರೆ. ಅನಂತವರ ಸೇವೆ ರಂಗ ಕ್ಷೇತ್ರಕ್ಕೆ ಅನಂತವಾಗಿದೆ. ಅವರು ಯಾವಾಗಲೂ ನಮ್ಮೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಇರುವಂಥ ರಂಗ ಸ್ನೇಹಿತ. ಅವರಿಗೆ ಬರುವ ದಿವಸಗಳಲ್ಲಿ ಸರ್ಕಾರದ ಅಕಾಡೆಮಿ ಪ್ರಶಸ್ತಿ ಲಭಿಸಲಿ, ಆ ದಿಸೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾವೆಲ್ಲ ಆಸಕ್ತಿ ಸೇರಿ ನಾವು ನಾಟಕ ಮಾಡ್ತೀವಿ ಅನ್ನೋದು ಸೇರಿ
ದಿವಸ ಒಂದು ತಾಸು ಫ್ರೀ ಮಾಡ್ಕೊಂಡು ಯಾವಾಗಂತ ರಾತ್ರಿ 11 ಗಂಟೆ ಹಾಕೋದು 1 ತಾಸು ಆ 7 ನಾಟಕಗಳನ್ನು ಓದೋದು. 7 ನಾಟಕಗಳು ಓದೋದು. 7 ನಾಟಕಗಳನ್ನು ಓದಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ನಾವು ಡೇಟ್ ಫಿಕ್ಸ್ ಮಾಡೋದು ಬೇಡ, ಇವಾಗ ಮಾಡ್ಕೊಂಡು ಬೇಡ, ಪ್ರಾಕ್ಟೀಸ್ ಶುರು ಮಾಡ್ಬೋದು. ಈಗ ಪ್ರಾಕ್ಟೀಸಿಗೆ ನನ್ನ ಮನೆಯೇ ಕೊಡ್ತೀನಿ. ಜಾಗಂತೂ ಸಿಕ್ತು ಅಟ್ಲೀಸ್ಟ್ 1 ತಾಸು ರೀಡಿಂಗ್ ರೀಡಿಂಗ್ ಅಂತೂ ಚಾಲು ಮಾಡೋದು. ಎಲ್ಲರೂ ಸೇರ್ಕೊಂಡು ಒಂದು ಟೈಮ್ ಫಿಕ್ಸ್ ಮಾಡಿ ಯಾವ್ದಂತ ಟೈಮ್ ಎಲ್ಲ ವಾಕಿ ಎಲ್ಲ ಟೈಮ್ ಊಟ ಗೀಟ ಮಾಡಿ ಬಂದು ಚಿಂತಿಲ್ಲ. ಒಟ್ಟು 1 ತಾಸು ಸಾಯಂಕಾಲ ಊಟ ವ್ಯವಸ್ಥೆ ಮಾಡೋದು ವ್ಯವಸ್ಥೆ ಮಾಡ್ಕೊಂಡು ಆ 7 ನಾಟಕಗಳು ಓದೋದು. ಮತ್ತಿಲ್ಲದೆ ಯಾವ್ದು ಮತ್ತೆ ಓದೋಣ ಅಂತ ದಿವಸ 1 ತಾಸು ಓದೋದು. ಒಂದು ಯಾವ್ದಾರ ಆಯ್ಕೆ ಮಾಡ್ಕೊಂಡು ನಮ್ಮ ಈ ರೀತಿಗೆ ನಮ್ಮ ಲಿಮಿಟ್ ಒಳಗೆ ಮಾಡೋದಂದ್ರೆ ದಯವಿಟ್ಟು ಅದಕ್ಕೆ ನಾವು ಇವತ್ತಿನ ಒಂದೊಂದು ಅದು ಚಾಲು ಆಗಲಿ ಅಂತ ಭಾಳ ಒಳ್ಳೆ ಪ್ರಾರಂಭ. ಈ ತಂಡ ಹೆಂಗಿತ್ತಪ್ಪ ಅಂತಂದ್ರೆ ಮೊದಲ ಆಯ ನಾಟಕ ಮಾಡುವನ್ನಾಗಿದ್ದ ನೀರು ಸಮಯ ಹೆಚ್ಚಿನ ಆಗಿದ್ದ ಹೀಗಾಗಿ ನಮ್ಮ ರಂಗ ಇದರೊಳಗೆ ಯಾವ ರೀತಿಯಾದ ಸಹ ಒಂದು ನಮ್ಮ ಈ ಸ್ನೇಹ ಮೂಡಿತಪ್ಪ ಅಂತಂದ್ರೆ ಇದರೊಳಗೆ ಯಾರು ಸೀನಿಯರು ಯಾರು ಜೂನಿಯರ್ ಅಂತ ಏನೂ ಇರ್ತಿದ್ರು ನಮ್ಮಲ್ಲಿ. ಆದರೆ ಯಾರು ಯಾವ ಕೆಲಸ ಹೇಳಿದ್ರು ಆ ಕೆಲಸ ಎಲ್ಲರೂ ಮಾಡ್ತಿದ್ರು. ಒಂದು ನಾನು ನೆನಪು ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಎಲ್ಲರೂ ಕೂಡಿ ಗುಂಪುದೊಳಗೆ ಆಯಾ ನಾಟಕ ಮಾಡೋದು ಅಂತೇಳಿ ಮೈಬೂಬ್ ಟಾಕೀಸ್ ಮಾಲಕ್ಕೆ ಹೋಗಿ ಕೇಳಿದ್ರು, ಇಲ್ಲಿ ನಾವು ನಾಟಕ ಮಾಡ್ತೀವಿ ಅಂತೇಳಿ. ಹೇಗೆ ನನ್ನ ಹುಡುಗರು ಸರ್ವ ಅರ್ಥದಾಗ ನೀವು ಹೆಂಗೆ ಮಾಡೋರು ಅಂತಂದ್ರೆ ಇಲ್ಲ ಕನಸು ಮುಗಿಸ್ತೀವ್ರಿ ಅಂತಂದಾಗ ಇದಕ್ಕಿಂತ ಪಡೆದೇ ತಗೊಂಡ್ಬಂದು ನಾವೆಲ್ಲರೂ ಇದನ್ನು ಮಾಡ್ಬೇಕಾಗ ಮಂದಿ ಬರೋರು ನೋಡೋರು ನಾವು ಬಣ್ಣದ ಪಡೆದೇನ ಇಲ್ಲ ಇಲ್ಲಿ ಹೆಂಗೆ ಮಾಡ್ತಾರೆ ಏನು ಬರ್ತಿದ್ವಿ. ಆದ್ರೆ ಬೆಟ್ಟಿನ ಮೇಲೆ ಅದ್ರ ಮೇಲೆ ಏನು ಕಣ್ಣಿನ ಕೆಳಗೆ ಯಾರ ಅಡ್ಡಾಡಿ ಪರದೆ ಕಟ್ಟಿದ್ರಪ್ಪ ಅಂದ್ರೆ ಅದು ನಾವೆಲ್ಲರೂ ಕೂಡಿ ಕಟ್ಟಿದ್ವಿ. ಕಟ್ಟಿದಾಗ ಎಲ್ಲರೂ ಬಂದು ಅವತ್ತು ನಾಟಕ ನೋಡಿದ ಮೇಲೆ ಹೇಳಿದ್ರು ಈ ಹುಡುಗರ ಹತ್ರ ಏನೋ ಐತೆ ಅಂತೇಳಿ. ಆದರೆ ಇವತ್ತು ಐತೆ, ಆದ್ರೆ ಹೊರಹೊಮ್ಮವಲ್ಲ.